ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಿಂದು ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಯಾಕಂದರೆ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಚೆನ್ನಾಗೇ ಇರ್ತೀರಾ ಅಂತ ಅನ್ಕೊತೀನಿ. ಇನ್ನೊಂದು ನಾನು ಲಾಸ್ಟು ಕಂಟೆಂಟ್ನ ಮಾಡಿದ್ದೆ, ಲವ್ ಮ್ಯಾರೇಜ್ ವರ್ಸಸ್ ಅರೇಂಜ್ ಮ್ಯಾರೇಜ್ ಅಂತ ಹೇಳಿಬಿಟ್ಟು. ಎಷ್ಟು ಜನ ನೋಡಿದ್ದೀರಾ ಇಲ್ಲೋ ಗೊತ್ತಿಲ್ಲ. ಹಾಗೆ ಇವತ್ತು ಒಂದು ಹೊಸ ಟಾಪಿಕ್ನ ಮಾತಾಡೋಣ, ಚರ್ಚೆ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಇವತ್ತಿನ ಟಾಪಿಕ್ಕು ಏನಪ್ಪ ಅಂದರೆ ತುತ್ತ ಮುತ್ತ. ಇವಾಗ ಹೊಸದಾಗಿ ಮದುವೆ ಆಗಿರೋಂಥವ್ರಿಗೆ ಎಲ್ಲರಿಗೂ ಗೊತ್ತಾ, ಮದುವೆ ಆಗ್ಬಿಡುತ್ತೆ. ಈಗ ಒಂದು ಕಡೆ ಅಮ್ಮ, ಒಂದು ಕಡೆ ಹೆಂಡತಿ, ಯಾರಿಗೆ ಹೆಚ್ಚು ಯಾರಿಗೆ ಕಡಿಮೆ? ಈಗ ಹೆಂಡ್ತಿನ ಹೊಗಳಿದ್ರೆ, ಹೆಂಡತಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಅಮ್ಮನಿಗೆ ಮನಸ್ಸು ಒಂಥರ ಆಗುತ್ತೆ. ಅಮ್ಮನ ಸ್ವಲ್ಪ ಕೆಳ ಮಾಡಿ ಮಾತಾಡಿದ್ರೆ ಅನ್ನೋ ಅಮ್ಮಂಗೆ ಬೇಜಾರಾಗುತ್ತೆ. ಹಾಗೆ ಹೆಂಡ್ತಿಗೆ ಜಾಸ್ತಿ ಅಮ್ಮನ ಕಡೆ ಹೋದರೆ, ಅಮ್ಮನ ಥರ ಮಾತಾಡಿದ್ರೆ ಹೆಂಡ್ತಿಗೆ ಬೇಜಾರಾಗುತ್ತೆ. ಈ ಥರ ಎಲ್ಲರ ಮನೆಯಲ್ಲೂ ಇರ್ತಿದ್ದೆ ಅಲ್ವಾ. ಹಾಗಾಗಿ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ತುತ್ತ ಮುತ್ತ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸ್ವಲ್ಪ ಜನಕ್ಕೆ ನಮ್ಮ ವಿಡಿಯೋ ತಲುಪಬೇಕು ಅಂದರೆ ನಿಮ್ಮ ಲೈಕ್ ಮೂಲಕ ತಲುಪುತ್ತೆ. ಹಾಗಾಗಿ ನೀವು ಒಂದು ಲೈಕ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ಲೈಕ್ ಮಾಡೋದನ್ನು ಮರಿಬೇಡಿ, ಓಕೆನಾ? ಓಕೆ, ಇವಾಗ ಟಾಪಿಕಿಗೆ ಬರೋಣ. ಟಾಪಿಕಿಗೆ ಬರೋಕ್ಕಿಂತ ಮುಂಚೆನೇ ಒಂದು ಸಾಂಗ್ ನೆನಪಾಗುತ್ತೆ, ತುತ್ತ ಮುತ್ತ ಅಂದರೆ. ನಿಮಗೆ ಕೂಡ ಫ್ಲ್ಯಾಶ್ ಆಗಿರುತ್ತೆ ಅಂತ ಅನ್ಕೊತೀನಿ. ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ ಮರಿಬೇಡ, ಆಟೋಲಾರಿಂದ ಬರೆದೋರ ತತ್ವಜ್ಞಾನಿ ಎಂದು ತಿಳಿಬೇಡ. ತುತ್ತ ಮುತ್ತ ತುತ್ತ ಮುತ್ತ ಅಂತ ಎಲ್ಲರಿಗೂ ನೆನಪಾಗುತ್ತೆ. ಹಾಗಾಗಿ ನಾನು ಇವತ್ತಿನ ಹೆಡ್ಲೈನ್ ಕೂಡ ತುತ್ತ ಮುತ್ತ ಅಂತಲೇ ಇಟ್ಟಿದ್ದೀನಿ. ಯಾಕಂದರೆ ಒಂದು ಕಡೆ ತಾಯಿ, ಒಂದು ಕಡೆ ಹೆಂಡತಿ. ಈಗ ಇವರಿಬ್ಬರ ಮಧ್ಯೆ ಹೇಗೆ ನೀವು ಸಂಭಾಳಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಬನ್ನಿ, ಟಾಪಿಕ್ ಸ್ಟಾರ್ಟ್ ಮಾಡಿಬಿಡೋಣ ಅಲ್ವಾ? ಬನ್ನಿ. ಫಸ್ಟ್ ಪಾಯಿಂಟು ನಾನು ಏನು ಹೇಳೋದು ಅಂದರೆ, ಈಗ ತಾಯಿನ ಹೇಳಬೇಕು ಅಂದರೆ ತಾಯಿನ ಬಿಡೋಕ್ಕಾಗಲ್ಲ. ಯಾಕಂದರೆ 9 ತಿಂಗಳು ಹೊತ್ತು ಹೆತ್ತು ನಮ್ಮನ್ನು ಬೆಳೆಸಿ, ಸುಖ ಇರಲಿ ದುಃಖ ಇರಲಿ, ಅವಳು ಹಸುಕೊಂಡಿದ್ರೂ ಪರವಾಗಿಲ್ಲ, ತನ್ನ ಮಕ್ಕಳಿಗೆ ಹೊಟ್ಟೆ ತುಂಬಿಸ್ತಾಳೆ. ಹೇಗೋ ಕಷ್ಟಪಟ್ಟು ಹೊಟ್ಟೆ ತುಂಬಿಸ್ತಾಳೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಈಗ ನಮಗೆ ಸಾಕ್ಷಾತ್ ಅನ್ನಪೂರ್ಣೆಯಾಗಿ ಕಾಣೋಳೆ ನಮ್ಮ ತಾಯಿ ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ಎಂಥ ಸಮಯದಲ್ಲೇ ಆಗಲಿ ನಮ್ಮ ಅಮ್ಮನನ್ನು ಬಿಟ್ಕೊಡ್ಬಾರ್ದು, ನಮ್ಮ ತಾಯಿಯನ್ನು ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಅನಿಸಿಕೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೀಗೆ ಇರಬೇಕು ಅಂತ ಏನಿಲ್ಲ. ನೀವು ಸ್ವಲ್ಪ ನನ್ನಲ್ಲಿ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಕೂಡ ತಿದ್ಕೊತೀನಿ. ಹಾಗೆ ನೀವು ತಿಳ್ಕೊಳೋರು ಸ್ವಲ್ಪ ಜನ ತಿಳ್ಕೊಬಹುದು ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ. ತಾಯಿನ ಯಾವತ್ತೂ ಬಿಟ್ಕೊಡ್ಬಾರ್ದು. ತಾಯಿ ಮಗುನ ಎಷ್ಟು ಮುದ್ದಾಗಿ ಸಾಕಿರ್ತಾಳೆ, ಅದು ಅವಳಿಗೆ ಗೊತ್ತು. ಮಗುವಿನ ನೋವನ್ನ ತನ್ನ ನೋವು ಅಂತ ಹೇಳಿಬಿಟ್ಟು ನೋಡಿ ಅಂದ್ಕೊಂಡು ತನ್ನ ಮಗುವಿಗೆ ಹಾಲು ಉಣಿಸಿ ಅವಳು ಉಪವಾಸವನ್ನು ಇದ್ದಿದ್ದೆಲ್ಲ ತುಂಬ ಇದೆ. ಯಾಕಂದರೆ ಎಲ್ಲರ ಲೈಫಲ್ಲೂ ಅದು ಒಂದು ಭಾಗನೇ ಅಂತ ಹೇಳ್ಬೋದು. ಅಮ್ಮ ಕಷ್ಟ ಆದ್ರೂ ಮಕ್ಕಳನ್ನ ಸುಖವಾಗಿ ನೋಡ್ಕೊತಾಳೆ. ಸುಖದಲ್ಲಿ ಕಷ್ಟದಲ್ಲಿ ಮಕ್ಕಳಿಗೆ ಸ್ವಲ್ಪ ಸುಖನ ಕೊಟ್ಟು ತಾನು ಕಷ್ಟನ ಅನುಭವಿಸ್ತಾಳೆ, ಸುಖನ ನಿಮಗೆ ಕೊಡ್ತಾಳೆ ಅಲ್ವಾ, ಹಂಚುತ್ತಾಳೆ ಅಂತ ಒಂದು ಒಳ್ಳೆ ಮನಸ್ಸು ಇರೋಳು ತಾಯಿ. ಹಾಗೆ ಇನ್ನೊಂದು ಕಡೆ ಹೇಳಬೇಕು ಅಂದರೆ ಹೆಂಡತಿ. ಈಗ ಒಂದು ಹೆಣ್ಣು ಒಂದು ಮನೆಯಲ್ಲಿ ಹುಟ್ಟಿ ಅವ್ರದ್ದೇ ಆದ ಒಂದು ಸ್ವಂತ ಒಂದು ಕುಟುಂಬದಲ್ಲಿ ಬೆಳೆದಿರ್ತಾಳೆ. ಅಣ್ಣ ತಮ್ಮ ಅಕ್ಕ ಅಮ್ಮ ಅಪ್ಪ ಅಂತ ಹೇಳಿಬಿಟ್ಟು ಅನ್ಯೋನ್ಯವಾಗಿ ಬೆಳೆದಿರೋದೊಂದು ಒಂದು ಕುಟುಂಬದಿಂದ ನಂದು ಅನ್ನೋದು ಒಂದು ಫೀಲಿಂಗ್ ಇರುತ್ತೆ. ಅದೇ 18 ವರ್ಷದ ಮೇಲ್ಗಡೆ ಮದುವೆ ಆಗಬೇಕಾಗಿರೋ ಒಂದು ಟೈಮ್ ಬರುತ್ತೆ ಒಂದು ಹುಡುಗಿಗೆ. ಆಗ 18 ವರ್ಷ ಎಲ್ಲದೂ ನಂದು ನನ್ನವರು ಅಂತ ಅಂದ್ಕೊಂಡಿರೋ ಒಂದು ಹುಡುಗಿ ಎಲ್ಲವನ್ನು ಬಿಟ್ಟು ತಾಳಿ ಕಟ್ಟಿರೋ ಗಂಡನನ್ನೇ ನಂಬ್ಕೊಂಡು ಬರ್ತಾಳೆ. ಒಬ್ಬಳೇ ಒಂಟಿಯಾಗಿ ಆ ಹುಡುಗನನ್ನು ನಂಬ್ಕೊಂಡು ಬರ್ತಾಳೆ. ಆಗ ಇವಳು ಒಬ್ಬ ದೊಡ್ಡ ತ್ಯಾಗಿ ಅಂತಲೇ ಹೇಳ್ಬೋದು. ಯಾಕಂದರೆ ಆ 3 ಗಂಟು ಕಟ್ಟಿರೋದನ್ನು ಒಂದು ಬೆಲೆ ಕೊಟ್ಟು ಆ ಗಂಡನನ್ನು ನಂಬಿ ಕಷ್ಟನೋ ಸುಖನೋ ಅವ್ರ ಜೊತೆನೇ ಸಾಯೋವರೆಗೂ ಹೆಜ್ಜೆ ಹಾಕ್ಕೊಂಡು ಬರ್ತಾಳೆ. ಇವಳು ಕೂಡ ಒಂದು ನಮ್ಮ ಗಂಡಿನ ಭಾಗದ 2ನೇ ತಾಯಿ ಅಂತಲೇ ಹೇಳಬಹುದು. ಯಾಕಂದರೆ ಇವಾಗ ಒಂದು ಕಡೆ ತುತ್ತು ಬೇಕು, ಒಂದು ಕಡೆ ಮುತ್ತು ಬೇಕು, ಯಾರನ್ನೂ ಕಳ್ಕೊಳಕ್ಕಾಗಲ್ಲ. ಇಬ್ಬರು ಸರಿ ಸಮಾನರು ಅಂತ ನನಗನ್ಸುತ್ತೆ. ನಿಮಗೇನು ಅನಿಸುತ್ತೋ ಗೊತ್ತಿಲ್ಲ. ಹಾಗೆ ನನಗನ್ಸಿರೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ.
ಈಗ ತಾಯಿ ಅನ್ನೋರು ನೀವು ಹುಟ್ಟಿದಾಗಿಂದ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡು ನಿಮ್ಮನ್ನು ಒಂದು ಸ್ಟೇಜಿಗೆ ಕರ್ಕೊಬಂದು ನಿಮ್ಮನ್ನು ಓದಿಸಿ, ಓದಿಲ್ಲ ಅಂದರೂ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ನಿಮ್ಮ ಜೀವನನ ರೂಪಿಸ್ಕೊಂಥವರೆಗೂ ನಿಮ್ಮ ತಾಯಿ ಒಂದು ಪಾತ್ರ ವಹಿಸಿರ್ತಾರೆ. ನಿಮ್ಮ ತಾಯಿನೇ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಾರೆ. ಅಲ್ಲಿ ತನಕ ಚೆನ್ನಾಗಿ ನೋಡಿಕೊಂಡು ಮದುವೆ ಹಂತಕ್ಕೆ ತನಕ ಬರ್ತೀರ ನೀವು. ಮದುವೆ ಆದಮೇಲೆ ನೀವು ಎಷ್ಟೋ ಜನ ನೀವೇ ಅಂತ ಹೇಳೋಕ್ಕಾಗಲ್ಲ, ಈಗ ನಡೀತಾ ಇರೋ ಇದನ್ನು ನೋಡಿಬಿಟ್ಟು ಹೇಳ್ತಾ ಇರೋದು ಅಷ್ಟೇ. ಎಷ್ಟೋ ಜನ ತಾಯಿನ ಕಡೆಗಣಿಸೋರು ಇದ್ದಾರೆ. ಹಾಗಾಗಿ ತಾಯಿ ಮನಸ್ಸಿಗೆ ಎಷ್ಟು ಬೇಜಾರಾಗಬಹುದು ಅನ್ನೋದನ್ನು ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ. ಹೆಂಡತಿ ಕೂಡ ಅಷ್ಟೇ. ಈಗ ತನ್ನೋರ್ನೆಲ್ಲ ಬಿಟ್ಟು ಎಲ್ಲ ತ್ಯಾಗ ಮಾಡಿ ಬಂದಿರ್ತಾಳೆ ಹೆಂಡತಿ ಕೂಡ. ಇಲ್ಲಿ ಬಂದಾಗ ಅವಳದೇ ಆದ ಒಂದು ಹೊಸ ಕುಟುಂಬ, ನನ್ನದೇ ಆದ ಒಂದು ಪರಿವಾರ ಅನ್ನೋದನ್ನು ಕಂಡುಕೊತಾಳೆ ಗಂಡನ ಮನೆಗೆ ಬಂದುಬಿಟ್ಟು. ಆದರೆ ಸ್ವಲ್ಪ ಜನ ಗಂಡಸರು ಏನು ಮಾಡ್ತಾರೆ, ಹೆಂಡತಿಗೆ ಅಷ್ಟೊಂದು ಬೆಲೆ ಕೊಡೋದಿಲ್ಲ. ಏನಪ್ಪ ಅಂದರೆ ಒಂದೊಂದು ಕಡೆ ಈಗ ಆಲ್ಮೋಸ್ಟ್ ಈ ಕಡೆ ಸ್ವಲ್ಪ ಜನ ಏನು ಮಾಡ್ತಾರೆ, ಹೆಂಡತಿ ಪರವಾಗಿ ನಿಲ್ತಾರೆ, ಇಲ್ಲಾಂದರೆ ಅಮ್ಮನ ಪರವಾಗಿ ನಿಲ್ತಾರೆ. ಎರಡನ್ನು ಬ್ಯಾಲೆನ್ಸ್ ಮಾಡೋದನ್ನು ಫಸ್ಟು ತಿಳ್ಕೊಬೇಕಾಗಿರೋದು ಗಂಡು ಮಕ್ಕಳು ಅಂತ ನಾನು ಅಂದ್ಕೊತೀನಿ. ಈ ಹೆಂಡತಿನ ಒಬ್ಬೊಬ್ಬರು ತುಂಬ ಕಡೆಗಣಿಸ್ತಾರೆ. ಹೇಗಂದರೆ ಅವಳು ಎಲ್ಲದನ್ನು ತ್ಯಾಗ ಮಾಡಿ ಬಂದಿರ್ತಾಳೆ ಅನ್ನೋದನ್ನು ಮರೆತು ಒಂದು ಮನೆ ಕೆಲಸದ ಹಾಗೆ ನೋಡೋ ಜನಗಳು ಇದ್ದಾರೆ. ಹಾಗಾಗಿ ಫಸ್ಟು ಗಂಡು ಮಕ್ಕಳು ಸರಿಯಾಗಿದ್ದರೆ ಎಲ್ಲದೂ ಸರಿಯಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಗಂಡು ಮಕ್ಕಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ ಬನ್ನಿ. ಈಗ ತಾಯಿನೂ ಹಾಗೂ ಹೆಂಡತಿನೂ ಇಬ್ಬರು ಸಮಾನರೇ. ಒಬ್ಬರು ಕೆಳಗಲ್ಲ, ಒಬ್ಬರು ಮೇಲಲ್ಲ, ಇಬ್ಬರು ಸಮಾನವಾಗಿ ನೋಡ್ಕೋಬೇಕು. ಈಗ ಅತ್ತೆ ಈ ಮಗ ಅನ್ನೋನು ಇಬ್ಬರನ್ನ ಸಮಾನವಾಗಿ ಒಂದು ತಕ್ಕಡಿಯಲ್ಲಿ ಹಾಕಿ ಸಮವಾಗಿ ತೂಗುತ್ತಾರಲ್ಲ, ಹಾಗೆ ನೋಡ್ಕೋಬೇಕು. ಅವರಿಬ್ಬರು ಮಧ್ಯ ಸೇತುವೆ ಆಗಿ ನಿಂತರೆ ಅವ್ರ ಸಂಸಾರ ಆನಂದ ಸಾಗರ ಆಗಿರುತ್ತೆ ಅಂತ ನಾನು ಅನ್ಕೊತೀನಿ. ಯಾಕಂದರೆ ಫಸ್ಟಲ್ಲಿ ಮದುವೆ ಆಗಿ ಸ್ಟಾರ್ಟಿಂಗಲ್ಲಿ ಬಂದಾಗನೇ ಫಸ್ಟು ಹುಡುಗ ಮಾಡಬೇಕಾಗಿತ್ತು ಕೆಲಸ ಅತ್ತೆ ಸೊಸೆ ಅನ್ನೋದ್ರ ಬಿಟ್ಟು ಒಂದು ತಾಯಿ ಮಗಳ ಬಾಂಧವ್ಯ ಥರ ಅವರಿಬ್ಬರು ಮಧ್ಯ ಬೆಸೆಯೋ ಹಾಗೆ ಮಾಡಬೇಕು. ಅವರಿಬ್ಬರು ಮಧ್ಯ ಬಾಂಧವ್ಯ ಬೆಳೆದ್ರೆ ಗಂಡ ಹೆಂಡತಿ ಚೆನ್ನಾಗಿರ್ಬೋದು. ಯಾಕಂದರೆ ಅತ್ತೆ ಸೊಸೆ ಚೆನ್ನಾಗಿರೋ ಮನೆ ಯಾವತ್ತೂ ಉದ್ಧಾರ ಆಗುತ್ತೆ. ಗಂಡ ಹೆಂಡತಿ ಇಬ್ಬರು ಒಂದಾಗ್ಬಿಟ್ಟು ಅತ್ತೆನ ಬೇರೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಅದು ಒಂದು ಮನಸ್ಸು ನೊಂದ್ಕೊಳುತ್ತೆ. ಇವಾಗ ಅಮ್ಮ ಮಗ ಒಂದಾಗ್ಬಿಟ್ಟು ಹೆಂಡತಿನ ಕಡೆಗಣಿಸಿದ್ರೆ ಅದಕ್ಕೂ ಒಂದು ಅರ್ಥ ಇಲ್ಲ. ಇಬ್ಬರೂ ಹೆಣ್ಣೆ, ಇಬ್ಬರು ಮನಸ್ಸನ್ನು ಅರ್ಥ ಮಾಡ್ಕೋಬೇಕಾಗಿದ್ದು ಒಂದು ಗಂಡು. ಈಗ ಎಷ್ಟೋ ಮನೆಯಲ್ಲಿ ಗಂಡಸರು ಹೇಗಿರ್ತಾರೆ ಅಂದರೆ, ಈ ಕಡೆ ಹೆಂಡತಿ ಪರವಾಗಿ ಮಾತಾಡಿದ್ರೆ ಅಮ್ಮನ ಮನಸ್ಸಿಗೆ ನೋವಾಗುತ್ತೆ, ಅಮ್ಮನ ಪರವಾಗಿ ಮಾತಾಡಿದ್ರೆ ಹೆಂಡತಿ ಮನಸ್ಸಿಗೆ ನೋವಾಗುತ್ತೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಗಂಡಸರು ನೋವು ತಿನ್ನೋರು ಕೂಡ ಇದ್ದಾರೆ. ಅದನ್ನು ಯಾಕೆ ತಿನ್ನಬೇಕು, ಇರೋದನ್ನು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ. ಹಾಗಾಗಿ ಅವರಿಬ್ಬರು ಮಧ್ಯೆ ಒಳ್ಳೆ ಬಾಂಡಿಂಗ್ ಬೆಳೀತು ಅಂದರೆ, ಅತ್ತೆ ಸೊಸೆ ಮಧ್ಯೆ ಬಾಂಡಿಂಗ್ ಬೆಳೀತು ಅಂದರೆ ಅವರಿಬ್ಬರು ಒಂದಾಗ್ಬಿಟ್ಟು ನಿಮ್ಮ ಮೇಲೆ ಬರೋ ಚಾನ್ಸಸ್ ಇರುತ್ತೆ. ಆದರೆ ನಿಮಗೆ ಅದು ಪೇನ್ ಅನಿಸಲ್ಲ, ನೋವು ಅಂತ ಅನಿಸಲ್ಲ. ಯಾಕಂದರೆ ಅತ್ತೆ ಒಂದು ಕಡೆ ಅಮ್ಮ, ಒಂದು ಕಡೆ ಹೆಂಡತಿ, ಅವರಿಬ್ಬರು ಚೆನ್ನಾಗಿದ್ದಾರಲ್ವ, ಆ ಖುಷಿಯಲ್ಲೇ ನೀವು ಆಗ್ತಾ ಇರೋ ನೋವನ್ನ ಮರಿಬಹುದು. ಯಾಕಂದರೆ ಅಂಥದ್ದೇನು ನಿಮ್ಮ ಮೇಲೆ ಅಪವಾದನೆ ಮಾಡೋಂಥವ್ರು ಅಮ್ಮನೂ ಅಲ್ಲ, ಹೆಂಡ್ತಿನೂ ಅಲ್ಲ. ಇಬ್ಬರಿಗೂ ನೀವು ಬೇಕಾಗಿರೋದ್ರಿಂದ ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ. ಹಾಗಾಗಿ ಫಸ್ಟ್ ನೀವು ಮಾಡಬೇಕಾಗಿರೋದು ಕೆಲಸ ಏನಂದರೆ ಅತ್ತೆ ಸೊಸೆನ ಒಂದು ಮಾಡಬೇಕು. ಫಸ್ಟ್ ಅವರಿಬ್ಬರು ಬಾಂಧವ್ಯ ಚೆನ್ನಾಗಿದ್ದರೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಕುಟುಂಬನೇ ಸೂಪರಾಗಿರುತ್ತೆ ಅಂತ ನಾನು ಅನ್ಕೊತೀನಿ. ಹಾಗೆ ಈಗ ತುಂಬ ಜನದಲ್ಲಿ ಮನೆಯಲ್ಲಿ ಕೂಡು ಕುಟುಂಬದಲ್ಲೆಲ್ಲ ನೋಡಬಹುದು. ಈಗ ಮನೆಯಲ್ಲಿ ನೋಡೋದಕ್ಕೆ ಚೆನ್ನಾಗೇ ಇರ್ತಾರೆ, ಒಳಗಡೆ ಮನಸ್ತಾಪ ಇರುತ್ತೆ. ಆದರೆ ಅದನ್ನು ಯಾರಾದರೂ ತೋರಿಸ್ಕೊಂಡಿರಲ್ಲ. ಅದೇ ನೀವು ಇರೋರು 3 ಜನ ಆಗಿದ್ರು ಫಸ್ಟಲ್ಲಿ ಯಾರ ಹತ್ರ ಚೆನ್ನಾಗಿರ್ತಾರೋ ಇಲ್ಲ, ಅತ್ತೆ ಜೊತೆ ಚೆನ್ನಾಗಿರಬೇಕು ಅಂತ ನಾನು ಅನ್ಕೊತೀನಿ. ಅತ್ತೆ ಜೊತೆ ಚೆನ್ನಾಗಿದ್ದರೆ ಎಲ್ಲರ ಜೊತೆ ಚೆನ್ನಾಗಿದ್ದಂಗೆ. ಗಂಡನಿಗೂ ಕೂಡ ಅಷ್ಟೊಂದು ಇವಾಗ ಸಹಿಸ್ಕೊಂಡು ಹೋಗೋಂಥ ಟೈಮೇ ಬರೋದಿಲ್ಲ. ಯಾಕಂದರೆ ಅಂಥ ಜಗಳ ಈಗ ಆಗೋದೇ ಅತ್ತೆ ಸೊಸೆ ಮಧ್ಯೆ ಜಗಳ ಬರೋದು. ಈಗ ಮದುವೆ ಆಗಬೇಕು ಅಂದರೆ ಅತ್ತೆ ಹೇಗಿದ್ದಾಳೆ, ಮದುವೆ ಆಗಬೇಕು ಅಂದರೆ ಹುಡುಗನ ಆಸ್ತಿ ಅಂತಸ್ತು ಹಾಗೆ ಅವ್ನ ಜಾಬು ಕೇಳೋದ್ರ ಜೊತೆಗೆ ಅತ್ತೆ ಹೇಗೆ, ಅತ್ತೆ ಜೋರ, ಮಾವ ಜೋರ ಅಂತ ಹೇಳಿ ಕೇಳ್ತಾರೆ. ಹಾಗಾಗಿ ಫಸ್ಟು ಅತ್ತೆ ಸೊಸೆನ ಒಂದು ಮಾಡಿಬಿಟ್ರೆ ಮಗ ಅದನ್ನು ಮಾಡೋ ದೊಡ್ಡ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ಅವರು ಸಂಸಾರ, ಅವರ ಜೀವನ ಒಂದು ದಾರಿಗೆ ಬರೋಕ್ಕೆ ಅದೇ ಫಸ್ಟ್ನೇ ಹಂತ.
ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ಅತ್ತೆ ಸೊಸೆ ಚೆನ್ನಾಗಿರೋ ಮನೆ ಯಾವತ್ತೂ ಸುಖವಾಗಿರ್ತಾರೆ, ಯಾವತ್ತೂ ಖುಷಿಯಾಗಿರ್ತಾರೆ ಅಂತ ನಾನು ಅಂದ್ಕೊತೀನಿ. ಅವರು ಅತ್ತೆ ಸೊಸೆ ಅಲ್ಲ, ಅಮ್ಮ ಮಗಳು ಆಗಿರೋ ಥರ ನೀವು ಫಸ್ಟ್ ಮಾಡಿ, ಆವಾಗ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ನಿಮ್ಮ ಸಂಸಾರ ಅಂತ ಹೇಳಿಬಿಟ್ಟು ನೀವೇ ಹೇಳ್ತೀರಾ, ಈ ಕೆಳಗಡೆ ಕಮೆಂಟ್ ಕೂಡ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅನಿಸಿಕೆನ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇನ್ನೇನು ಜಾಸ್ತಿ ಏನು ಕೇಳಲ್ಲ, ಜಸ್ಟ್ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ನಾನೇನಾದರೂ ತಪ್ಪಾಗಿ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ. ನನಗನ್ಸಿರೋದನ್ನು ನಾನು ಹೇಳಿದ್ದೀನಿ. ಇವಾಗ ಒಂದು ಹುಡುಗಿ ಕೂಡ ಆಸೆ ಇರುತ್ತೆ, ನಾನು ಮದುವೆ ಆಗಿ ಹೋಗೋ ಮನೆ ಹೀಗಿರಬೇಕು, ಮನೆಯವರು ಹೀಗಿರಬೇಕು ಅನ್ನೋದು ಎಲ್ಲರಿಗೂ ಒಂದು ಆಸೆ ಇರುತ್ತೆ. ನಾನು ನಮ್ಮ ಅತ್ತೆ ಜೊತೆ ಹೀಗಿರಬೇಕು, ನಮ್ಮ ಹಸ್ಬೆಂಡ್ ಜೊತೆ ಹೀಗಿರಬೇಕು ಅನ್ನೋದೊಂದು ಆಸೆ ಕಟ್ಕೊಂಡಿರ್ತಾರೆ. ಹೊಸದಾಗಿ ಒಂದು ಮಗು ಹುಟ್ಟಿದಾಗ ಮಗುವಿಗೆ ನಾವು ಯಾವ ಥರ ನಾವಿರ್ತೀವಿ ಅನ್ನೋದ್ರ ಮೇಲೆ ಆ ಮಗು ಬೆಳವಣಿಗೆ ಡಿಪೆಂಡ್ ಆಗುತ್ತೆ. ಆ ಬ್ರೈನ್ ಒಳಗೆ, ಆ ಮೆದುಳೊಳಗೆ ನಮ್ಮ ಬುದ್ಧಿನೇ ಹೋಗಿ ಸೇರ್ಕೊಳ್ಳೋದು ಇರುತ್ತೆ. ಹಾಗೆಯೇ ಒಂದು ಹುಡುಗಿ ಗಂಡನ ಮನೆ ಬಂದಾಗ ಖಾಲಿ ಬ್ರೈನಲ್ಲಿ ಬಂದಿರ್ತಾಳೆ. ನೀವು ಕೂಡ ಪ್ರೀತಿ ಮುಂದೆ ಅವಳು ಯಾವುದೇ ಒಂದು ಕೆಟ್ಟ ಅಭ್ಯಾಸ, ಕೆಟ್ಟ ಬುದ್ಧಿ ಇದ್ದರೂ ಕೂಡ ಅದು ಬಿಟ್ಟು ಹೋಗುತ್ತೆ. ಅಷ್ಟು ನೀವು ಒಳ್ಳೆಯರಾಗಿರಬೇಕು ಅಂತ ನಾನು ಹೇಳ್ತೀನಿ. ಹಾಗಂತ ಹೇಳಿಬಿಟ್ಟು ಅವಳು ಕೆಟ್ಟವಳಾಗಿದ್ದರೂ ಪರವಾಗಿಲ್ಲ ನೀವು ಒಳ್ಳೆಯರಾಗಿರಿ ಅಂತ ಅಲ್ಲ. ಕೆಟ್ಟವ್ರನ್ನ ನೀವು ಒಳ್ಳೆ ರೀತಿಯಲ್ಲಿ ತಗೊಬರಬೇಕು. ಅವ್ರನ್ನ ಮನಸ್ಸು ಸೊಸೆ ಹೊಲಿಸ್ಕೋಬೇಕು, ಅತ್ತೆ ಮನಸ್ಸು ಸೊಸೆ ಹೊಲಿಸ್ಕೋಬೇಕು, ಸೊಸೆ ಮನಸ್ಸು ಅತ್ತೆ ಹೊಲಿಸ್ಕೋಬೇಕು. ಇವರಿಬ್ಬರು ಚೆನ್ನಾಗಿರೋ ಹಾಗೆ ಮಗ ನೋಡ್ಕೋಬೇಕು, ಗಂಡ ನೋಡ್ಕೋಬೇಕು. ಗಂಡ ಇವರಿಬ್ಬರನ್ನು ಬ್ಯಾಲೆನ್ಸ್ ಮಾಡಬೇಕು, ಆವಾಗ ಸುಖವಾಗಿರ್ಬೋದು ಅಂತ ಹೇಳ್ತೀನಿ ಅಷ್ಟೇ. ಇಷ್ಟನ್ನು ಹೇಳಿಬಿಟ್ಟು ಈ ಸಣ್ಣ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಷ್ಟು ಜನಕ್ಕೆ ಎಷ್ಟು ಮಟ್ಟಿಗೆ ಅರ್ಥ ಆಯಿತೋ ಇಲ್ಲ ಗೊತ್ತಿಲ್ಲ. ನಾನು ಹೇಳಬೇಕು, ಮಾತಾಡಬೇಕು ಅಂತ ತುಂಬಾ ಅಂದ್ಕೊಂಡಿರ್ತೀನಿ. ಆದರೆ ವಿಡಿಯೋ ಮುಂದೆ ಬಂದಾಗ ಸ್ವಲ್ಪ ನರ್ವಸ್ ಆಗುತ್ತೆ, ಅತ್ಲ ಗಜ್ಜಿ ಬಿಜಿ ಆಗಿಬಿಡುತ್ತೆ. ಏನು ಹೇಳ್ತೀನೋ ಏನು ಮಾತಾಡ್ತೀನೋ ಅನ್ನೋದೇ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡುತ್ತೆ. ಎಷ್ಟರ ಮಟ್ಟಿಗೆ ಅರ್ಥ ಆಗಿದೆಯೋ, ಎಷ್ಟರ ಮಟ್ಟಿಗೆ ಎಷ್ಟು ಜನಕ್ಕೆ ಕನ್ವೆ ಆಗಿದೆಯೋ ಗೊತ್ತಿಲ್ಲ. ಓಕೆ, ಐ ಹೋಪ್ ಒಂದು ಸ್ವಲ್ಪನಾದರೂ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನಮ್ಮ ವಿಡಿಯೋ ಫುಲ್ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾವು ದಿನನಿತ್ಯ ಒಂದು ಕಾನ್ಸೆಪ್ಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಆಲ್.